ಹಾಯ್, ನನ್ನ ಹೆಸರು ಮೇಘನಾ ಅಂತೇಳಿ. ಹಾಯ್, ನನ್ನ ಹೆಸರು ರೇಖಾ ಅಂತ. ಹಾಯ್, ನನ್ನ ಹೆಸರು ಆಶಾ. ನಾನು ಸಕ್ಸಸ್ಫುಲಿ 35 ಡೇಸ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಇವಾಗ ಇಂಟರ್ನ್ಶಿಪ್ ಕೂಡ ಕಂಪ್ಲೀಟ್ ಮಾಡಿದೀನಿ. ನಾನು ಕೋರ್ಸ್ ನ ಕಂಪ್ಲೀಟ್ ಮಾಡಿ ಇಂಟರ್ನ್ಶಿಪ್ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅಕಾಡೆಮಿ, ನಮ್ಮ ಮ್ಯಾಮ್ ಮತ್ತೆ ನನ್ನ ಫ್ರೆಂಡ್ಸ್. ಎಷ್ಟು ಮಿಸ್ ಮಾಡ್ಕೋತಿದೀವಿ ಕ್ಲಾಸ್ ಆದ್ಮೇಲೆ ಅಂತಂದ್ರೆ ತುಂಬಾ ಮಿಸ್ ಮಾಡ್ಕೋತಿದ್ವಿ. ಅಂಡ್ ಇಂಟರ್ನ್ಶಿಪ್ ಅಲ್ಲಿ ನಾವು ಕಲಿಯೋದು ತುಂಬಾನೇ ಇತ್ತು, ತುಂಬಾ ಕಲ್ತ್ವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಬೇರೆ ಯಾವ್ದೇ ಅಕಾಡೆಮಿಲಿ ಈ ಆಪ್ಷನ್ ಇರಲ್ಲ, ಇಂಟರ್ನ್ಶಿಪ್ ಆಪ್ಷನ್. ಬಟ್ ಅದ್ ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ ನಾವು ಕಲಿಯುವಾಗ 35 ಡೇಸ್ ಅಲ್ಲಿ ನಾವು ಬರೀ ಕಲಿತೀವಿ ಅಷ್ಟೇ. ಇಂಟರ್ನ್ಶಿಪ್ ಬಂದಾಗ ಕೆಲಸ ಮಾಡ್ಕೊಂಡು ಕೆಲಸ ಹೇಳ್ಕೊಟ್ಟು ಕಲಿತೀವಿ. ಅದು ತುಂಬಾ ನಮ್ಗೆ ಯೂಸ್ ಆಯ್ತು. ನಾವು ಕ್ಲಾಸ್ ಅಲ್ಲಿ ಏನ್ ಕಲ್ತಿದೀವಿ ಅದಕ್ಕೆ 100 ಪಟ್ಟು ಜಾಸ್ತಿ ನಮ್ಗೆ ಇಂಟರ್ನ್ಶಿಪ್ ಅಲ್ಲಿ ಯೂಸ್ ಆಯ್ತು. ಈ ಇಂಟರ್ನ್ಶಿಪ್ ಡೇಸ್ ನಾನು ಕಲ್ತಿರೋದು ಇದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಎಷ್ಟೊಂದು ಕ್ಲಾಸ್ ಅಲ್ಲಿ ಗೊತ್ತಿಲ್ಲದಿರೋದನ್ನ ಇಂಟರ್ನ್ಶಿಪ್ ಅಲ್ಲಿ ಕಲ್ತಿ ಮ್ಯಾಮ್ ಹತ್ರ ವರ್ಕ್ ಹೋಗಿದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದ್ರೆ ಕ್ಲಾಸ್ಗೂ ಇಂಟರ್ನ್ಶಿಪ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಮ್ಯಾಮ್ ನಮ್ ಜೊತೆ ಇಂಟರ್ನ್ಶಿಪ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ರು. ಒಂದ್ ಫ್ರೆಂಡ್ಲಿ ಫೀಲ್ ತುಂಬಾನೇ ಚೆನ್ನಾಗಿ. ಅದಕ್ಕೆ 100 ಪಟ್ಟು ಜಾಸ್ತಿ ನಮ್ಗೆ ಇಂಟರ್ನ್ಶಿಪ್ ಅಲ್ಲಿ ಯೂಸ್ ಆಯ್ತು. ಅಲ್ಲಿ ಏನ್ ಕಲ್ತಿಲ್ವೋ, ಅಲ್ಲಿ ಏನ್ ಮಿಸ್ ಮಾಡ್ಕೊಂಡಿದ್ವೋ ಅದನ್ನ ತುಂಬಾ ಚೆನ್ನಾಗಿ ಇಂಟರ್ನ್ಶಿಪ್ ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಆಚೆ ಹೋದ್ಮೇಲೆ ಮತ್ತೆ ಈ ಇಂಟರ್ನ್ಶಿಪ್ಗೆ ಅಂತ ಯಾರು ಕರೆಯಲ್ಲ. ಇಲ್ಲ ಬಂದು ನೀವು ಕಲೀರಿ, ಇಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿ ಅಂತ ಯಾರೂ ಮತ್ತೆ ಮತ್ತೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಬಟ್ ಸೌಮ್ಯ ಮ್ಯಾಮ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಏನಾದ್ರು ಕರುಣೆ ತೋರಿ ಮುಂದಿನ ಇದಕ್ಕೂ ಕರೆದ್ರೆ ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನನ್ನ ತುಂಬು ಹೃದಯದ ಧನ್ಯವಾದಗಳು.